ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್ ಅಲ್ಲ, ಆ್ಯಕ್ಚುಲಿ ಈಗ ಗುಡ್ ಆಫ್ಟರ್ನೂನ್ ಆಗೋ ಟೈಮ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸೊ ನಾನಂತೂ ಸೂಪರಾಗಿ ಮೋಸ ಹೋಗಿದ್ದೀನಿ. ಅದು ನೀವು ಯಾರೂ ಹೋಗೋದು ಬೇಡ ಅಂತ ಶೇರ್ ಮಾಡೋಣ. ಸೊ ನನ್ನಂಗೆ ಯಾರು ಈ ಥರ ಮೋಸ ಆಗೋದು ಬೇಡ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಂಗೆ 12:30 ಆಗಿಬಿಟ್ಟಿದೆ. ಗುಡ್ ಆಫ್ಟರ್ನೂನ್ ಅಂತ ಹೇಳಿದೆ. ಇನ್ನು ಬೆಳಗ್ಗೆಯಿಂದ ಇವತ್ತು ಲೋಕಿ ಮನೇಲಿಲ್ಲ. ಸೊ ನಾನೇ ಎಲ್ಲ ಎದ್ದು ಮನೆಯಲ್ಲೂ ಮಾಡಿಕೊಂಡು ಸೊ ಹೊರಗಡೆ ಹೋಗಿ ಮನೇಲಿ ಕ್ಯೂರಿಂಗ್ ಎಲ್ಲ ಮಾಡ್ಕೊಂಬರ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಅದಿಷ್ಟೊತ್ತಾಯಿತು ಗೈಸ್. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ರಿತಿಕ್ಷನ್ಗೂ ಕೂಡ ಲಂಚ್ ಬಾಕ್ಸ್ ಇರಲಿಲ್ಲ. ಸೊ ಏನೂ ಮಾಡಿಲ್ಲ, ಉಳ್ದಿದ್ದು ಸಾಂಬಾರ್ಗೆ ಅನ್ನ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಆಲ್ ಆಫ್ ಏನು ಹೇಳಬೇಕು ಅಂತಲೇ ಸಡನ್ನಾಗಿ ಆ್ಯಕ್ಚುಲಿ ಏನು ಗೊತ್ತಾ, ಆಲ್ ಆಫ್ ಸಡನ್ ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದೀನಿ. ಸೊ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಿತಿನ್ ಫೋರ್ಸ್ ಮಾಡ್ದ ಅಂತ ಹೇಳಿ ಸೊ ಹೋಗ್ತಾ ಇದ್ದೀನಿ. ಈಗಷ್ಟೇ ಮನೆಯಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನಾನು ಹೇಳ್ದಂಗೆ 12:30 1 ಗಂಟೆ ಆಗಿಬಿಟ್ಟಿದೆ. ಇವತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ನಿಮ್ಮ ಹತ್ರ ಆಗಲೇ ಹೇಳಿದೆ ನನ್ನಂಗೆ ಯಾರೂ ಮೋಸ ಆಗೋದು ಬೇಡ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ನೋಡಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಅವರಪ್ಪ ದೇವ್ರ ಮನೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಅಮ್ಮ ಮನೇಲಿ ಅಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಋತ್ವಿಕ್ ಆ್ಯಕ್ಚುಲಿ ದೇವ್ರ ಮನೆ ಒಳಗಡೆ ಅಮ್ಮ ಕೂತ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರೆ ಇವನು ಹೋಗಿದ್ದಾನೆ ನೋಡಿ ನಮಸ್ಕಾರ ಮಾಡೋಕ್ಕೆ. ಸೊ ಇವನ ಜೊತೆ ಅಂತೂ ಇತ್ತೀಚೆಗಂತೂ ತುಂಬ ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ತರಲೆ ಆಗಿದ್ದಾನೆ. ಬೈಲಿ ಹೆಂಗೆ ನಮಸ್ಕಾರ ಮಾಡಿದೆ? ಹಂಗ ದೇವ್ರನ್ನ ಹೆಂಗೆ ಕೇಳ್ಕೊಂತೀಯ? ಹಂಗ ಹೆಂಗೆ? ಹಂಗ ಹಂಗ ಬೆಕ್ಕು ಹೆಂಗನ್ನತ್ತೆ? ಮಿಯಾ ಅಂತ ಹೆಂಗನ್ನತ್ತಮ್ಮ ಬೆಕ್ಕು? ಹಂಗನ್ನತ್ತ? ಹೆಂಗೆ ಹೆಂಗೆ ಓಡಿಸ್ತೀಯ ಅದನ್ನು? ಹಾಂ, ಸೊ ಅವನ ಮೂತಿ ಆ ಥರ ಇದೆಯಂತೆ. ನನ್ನ ಮೂತಿ ನೋಡಿ ಹೆಂಗೆ ತೋರಿಸ್ತಾನೆ. ಸೊ ಬನ್ನಿ ಗೈಸ್, ಅದು ಆಗಲೇ ಹೇಳ್ದಂಗೆ ನಾನು ಇವತ್ತು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದು ಒರಾಯನ್ ಮಾಲಲ್ಲಿ ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ. ಅದು ಯಾವ ಸ್ಯಾರಿ ಅಂತ ಹೇಳಿದ್ರೆ, ಇತ್ತೀಚಿನ ದಿವಸಗಳಲ್ಲಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೇ ಸಾಕು, ಅದರಲ್ಲಿ ನಿಮಗೆಲ್ಲ ಗೊತ್ತಾಗ್ತಾನೆ ಇದೆ. ಸೊ ಸೆಂಡಿಂಗು ಮತ್ತು ಸಾಫ್ಟ್ ಸೆಮಿ ಸಿಲ್ಕ್ ಕ್ರೇಪ್ ಸ್ಯಾರೀಸು ಈ ಥರ ಎಲ್ಲ ಬಿಡ್ತಾ ಇದ್ದಾರೆ. ಆ ಥರ ನೋಡಿದಾಗೆಲ್ಲ ನಮ್ಗೆ ಏನು ಅನ್ಸುತ್ತೆ, ಸೊ ನಾವು ಇದರಲ್ಲಿ ಒಂದು ಕಲರ್ ಆಪ್ಷನ್ಸ್ ತಗೋಬೇಕು, ನನಗೆ ಈ ಥರ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಸೊ ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ಆ್ಯಕ್ಚುಲಿ ತೊಗೊಳ್ಳೇಬೇಕು ಅನ್ನೋದು ಒಂದು ಆಸೆ ಆಗಿಬಿಡುತ್ತೆ. ಸೊ ಅದೇ ರೀತಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಈ ಸಲ ಅಮ್ಮ ಕೊಟ್ಟಿದ್ದ ಸ್ಯಾರೀಸು ಮತ್ತು ನಾವು ಒರಾಯನ್ ಮಾಲಲ್ಲಿ ಸ್ವಲ್ಪ ಸ್ಯಾರೀಸ್ ತೊಗೊಂಡಿದ್ವಲ್ಲ, ಆ ಸ್ಯಾರೀಸ್ ಎಲ್ಲ ನಾವು ಅಂತೀವಿ ಕೆಲವೊಂದ್ಸಲಿ ಫುಟ್ಬಾದಲ್ಲಿ ತೊಗೊಳೋದೆಲ್ಲ ಚೆನ್ನಾಗಿರಲ್ಲ, ಮಾಲ್ಗಳಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಮಾಲಲ್ಲಿ ಮಾತ್ರ ತೊಗೋಬೇಕು ಅಂತ. ಬಟ್ ಅಷ್ಟೇ ಮೋಸ ಕೂಡ ಅಲ್ಲೂ ಆಗುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಿದೆ. ಸೊ ಯಾರನ್ನೂ ಯಾವುದ್ರಲ್ಲೂ ಜಡ್ಜ್ ಮಾಡೋದು ಸರಿಯಲ್ಲ ಅನ್ನೋದು ಈಗಷ್ಟೇ ತಿಳ್ಕೊಂಡಿದ್ದೀನಿ ನಾನು ಕೂಡ. ಸೊ ಬನ್ನಿ, ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆಗಲೇ ಹೇಳ್ದಂಗೆ ಆ್ಯಕ್ಚುಲಿ ಒಂದು ಸ್ಯಾರಿ ತೊಗೊಂಡಿದ್ದೆ. ನಾನಂತೂ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಇಷ್ಟೊಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಎಫ್ ಬಿಲಾಗಿರ್ಬೋದು, ಯಾರು ಕೇಳಿದ್ರು ಸಾಫ್ಟ್ ಸ್ಯಾರೀಸು ಅಂತ ಹೇಳ್ತಾರೆ ಅಂತ ಹೇಳಿ, ಬನ್ನಿ ನಾನು ಕೂಡ ಒಂದು ಸ್ಯಾರಿ ತೊಗೊಂಡಿದ್ದೆ. ಅದು ಕೂಡ ಕೆಲವ್ರು ಹೇಳ್ತಾರೆ ನಮ್ಮ ಹತ್ರ 800ಗೆ ಸಿಗುತ್ತೆ, 900ಗೆ ಸಿಗ್ಬಿಡುತ್ತೆ, ತುಂಬ ಚೆನ್ನಾಗಿರೋ ಕ್ವಾಲಿಟಿ, ನಾವು ಆ ಥರ ತರಿಸಿರಲ್ಲ, ಪ್ಯೂರ್ ಕ್ವಾಲಿಟಿ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲೊಂದು ಸ್ಯಾರಿ ತೊಗೊಂಡಿದ್ದೀನಿ ನೋಡಿ, ನಾನು ಈ ಸ್ಯಾರಿ ತೋರಿಸ್ತೀನಿ ನೋಡಿ. ಸೊ ಈ ಸ್ಯಾರಿನ ಆ್ಯಕ್ಚುಲಿ ನಾನು ಇಷ್ಟಪಟ್ಟು ತೊಗೊಂಡಿದ್ದೆ ಸ್ಯಾರಿ. ಸೊ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ನಾವು ಮೋಸ ಹೋಗಿದ್ದೀವಿ ಅಂತ. ಸೊ ನಿಮ್ಗಾಗಲೇ ಹೇಳ್ದಂಗೆ ಸ್ಯಾರಿ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಗೈಸ್. ನೋಡಿ, ನಾನು ಆ್ಯಕ್ಚುಲಿ ತೊಗೊಂಡಿದ್ದು, ನನ್ನ ಹತ್ರ ಈ ಕಾಂಬಿನೇಷನಲ್ಲಿ ಸ್ಯಾರಿ ಯಾವುದೂ ಇರಲಿಲ್ಲ. ಸೊ ಇದು ಬಂದು ಆ್ಯಕ್ಚುಲಿ ಸೊ ಸೆರಗು ಪಾಟ್ ಆಗಿರುತ್ತೆ. ನನಗೆ ಈಗ ಎಲ್ಲರೂ ಹೇಳ್ತಾರೆ ಇದು ಸೆರಗು ಪಾಟು, ಮತ್ತು ಇದು ಡಬಲ್ ಕಲರಲ್ಲಿ ತೊಗೊಂಬಂದಿರೋದು, ಪ್ಯೂರಾಗಿ ನಾನೇ ಮಾಡಿಸಿರೋದು, ಏನೂ ಇಲ್ಲ, ಕ್ವಾಲಿಟಿ ಅಂತೂ ತುಂಬ ಸಾಫ್ಟು ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಸೊ ಅದೇ ಥರ ಇರುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಾನು ಇದೇ ಥರ ತೊಗೊಂಡಿದ್ದೀನಿ. ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಮತ್ತು ಸ್ಯಾರಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನೋಡಿ, ಹತ್ರದಿಂದನೇ ತೋರಿಸ್ತೀನಿ.
ಸೊ ಇದು ಬಂದು ಈ ಡಿಸೈನ್ ಪ್ಯಾಟ್ರನ್ ಅಲ್ಲಿ ಇದೆ. ಇದು ಸ್ಕ್ವಯರ್ ಶೇಪ್ ಡಿಸೈನ್ಸ್ ಮತ್ತೆ ಅವಾಗ ಸೆಂಟ್ರಲ್ಲಿ ಮ್ಯಾಂಗೋ ಕೂಡ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಚೆನ್ನಾಗಿದೆ ಅಂತ ಅನ್ಕೊಂಡೆ ನಾನು ಕೂಡ ತರಿಸಿದ್ದು. ನನ್ನ ಮಗ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಸೊ ಸೆರಗು ಪಟ್ ನಾನು ತೋರಿಸಿದ್ನಲ್ಲ ನೋಡಿ, ಇದು ಈ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಇದು ಪಿಂಕು, ಇದು ಬಂದು ರಾಮ ಗ್ರೀನ್ ಕಲರು. ಬಟ್ ವಿಡಿಯೋಸ್ ಅಲ್ಲಿ ಹೆಂಗ್ ಕಾಣಿಸ್ತಿದ್ಯೋ ನನಗೆ ಗೊತ್ತಿಲ್ಲ. ಸೊ ನೋಡಿ, ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಅಂತೂ ಯಾವ ಸ್ಯಾರೀಸು ಇರಲಿಲ್ಲ. ಬಟ್ ನಾನು ಇದು ಇಷ್ಟಪಟ್ಟೆ ತಗೊಂಡಿದ್ದು. ನೋಡ್ಬೋದು ಹತ್ರದಿಂದ. ಮತ್ತೆ ಬಾರ್ಡ್ರ್ ಕೂಡ ಡಿಸೈನ್ ಈ ತರ ಸಣ್ಣಗೆ ಬಂದಿದೆ. ಬಟ್ ಇದನ್ನ ನಾನು ಲಾಸ್ಟ್ ಟೈಮು ಮನೆ ದೇವರು ಶ್ರಾವಣದ ಪೂಜೆ ಆದಾಗ ನಾನು ವೇರ್ ಮಾಡಿದ್ದೆ. ಸೊ ವೇರ್ ಮಾಡಿದ್ಮೇಲೆ ವಾಶ್ ಮಾಡಿದ್ದೆ. ಫಸ್ಟ್ ಒನ್ ಟೈಮ್ಗೆ ವಾಶ್ ಮಾಡೋದು ಬೇಡ ಅಂತ ಹೇಳಿ ಎತ್ತಿಟ್ಟಿದ್ದೆ. ನಾನಂತೂ ಈ ಸ್ಯಾರಿನ ಅಂದರೆ ತುಂಬಾನೇ ಇಷ್ಟಪಟ್ಟು ತರಿಸಿದ್ದೆ ಗೈಸ್. ಆ್ಯಕ್ಚುಲಿ ಈ ನಾವು 4 ಜನ ನಾವು ಅಕ್ಕ ತಂಗಿರು ಇದೇ ಪ್ಯಾಟರ್ನಲ್ಲಿ ತರಿಸ್ಕೊಂಡಿದ್ವಿ. ನೋಡಿ ಕಲರ್ ಎಷ್ಟು ಡಿಮ್ ಆಗಿಬಿಟ್ಟಿದೆ ಅಂತ ಹೇಳಿ. ತುಂಬ ಅಂದರೆ ತುಂಬಾನೇ ಡಿಮ್ ಆಗಿಬಿಟ್ಟಿದೆ. ಬಟ್ ಇದನ್ನು ವಾಶ್ ಮಾಡೋದು ಬೇಕಾದರೆ ನೆನೆಸ್ಬಿಟ್ಟಿದ್ವಿ. ನೆನೆಸಿದ್ದನ್ನು ಕೂಡ ವೇಸ್ಟ್ ಆಗಿಬಿಟ್ಟಿದೆ. ಕಲರ್ ಫುಲ್ಲು ಹೋಗಿದೆ. ಆಮೇಲೆ ಇದೂ ಅಷ್ಟೇ ರಾಮ ಗ್ರೀನ್ ಕಲರು. ಬ್ಲೌಸ್ ಆ್ಯಕ್ಚುಲಿ ನಾನು ಅಷ್ಟು ಗ್ರ್ಯಾಂಡಾಗಿ ಏನೋ ಹೊಲ್ಸ್ಕೊಂಡಿರಲಿಲ್ಲ. ನಾರ್ಮಲ್ ಬ್ಲೌಸೇ ಹೊಲಿಸಿದ್ದು. ಇದು ರಾಮ ಗ್ರೀನ್ ಕಲರ್ ಇರೋ ಕಲರ್ ನೋಡ್ಬೋದು ನೀವು ಯಾವ ಕಲರ್ ಆಗಿಬಿಟ್ಟಿದೆ ಅಂತ. ರಾಮ ಗ್ರೀನ್ ಹೋಗಿ ಆ್ಯಕ್ಚುಲಿ ಲೈಟ್ ಸ್ಕೈ ಬ್ಲೂ ಕಲರಿಗೆ ಬಂದ್ಬಿಟ್ಟಿದೆ. ಸೊ ಕಲರ್ ಎಲ್ಲ ಹೋಗಿದೆ ಇದು. ಬಟ್ ಗೊತ್ತಿಲ್ಲ ನನಗೆ ಯಾರ್ದು ಎಷ್ಟು ಅಂದರೆ ಇವಾಗ ಸ್ಯಾರಿ ಮಾರ್ತಿರೋದ್ರಲ್ಲಿ ಎಷ್ಟು ಕ್ವಾಲಿಟಿ ಅವ್ರದ್ದಿದೆ ಅನ್ನೋದು ಗೊತ್ತಿಲ್ಲದಿರ ಒಬ್ರ ಬಗ್ಗೆ ಮಾತಾಡಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಮಾತಾಡಕ್ಕೆ ಹೋಗ್ತಿಲ್ಲ ಗೈಸ್. ನೋಡಿಕೊಂಡು ಬಿಸ್ನೆಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮಂಥವ್ರು ತುಂಬ ಜನ ಹೋಗ್ಬಿಟ್ಕೊಬಿಟ್ಟಿರ್ತೀವಿ. ನೀವು ಏನೊಂದು ಡೆಮೋ ತೋರಿಸ್ತೀರೋ ನಾವು ಅದ್ರ ಮೇಲೆ ತೊಗೊಂಡಿದ್ದೀನಿ. ಬಟ್ ಸ್ಯಾರಿ ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ತೊಗೊಳ್ಳಿ. ನಾನು ಅಂದ್ಕೊಂಡಿದ್ದು ಆ್ಯಕ್ಚುಲಿ ಬರೀ ಸ್ಕೈ ಬ್ಲೂ ಅಲ್ಲಿ ಮಾತ್ರ ಬಣ್ಣ ಹೋಗುತ್ತೆ. ಸ್ಕೈ ಬ್ಲೂ ಅಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ಎಷ್ಟೇ ಕಾಸ್ಟ್ಲಿದು, ಫಾರ್ ಎಕ್ಸಾಂಪಲ್ ಈಗ ಅದರಲ್ಲಿ ರೇಷ್ಮೆ ಸ್ಯಾರೀಸ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ರೇಷ್ಮೆ ಸ್ಯಾರೀಸ್ ತೊಗೊಂಡಿದ್ರು ಕೂಡ ಸೊ ಅದರಲ್ಲಿ ಬಣ್ಣ ಹೋಗೇ ಹೋಗುತ್ತೆ. ಅದು ಮಾತ್ರ ಗೊತ್ತಿತ್ತು. ಬಟ್ ಇಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ ಸೊ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ಸಾಫ್ಟು, ಫೋಲ್ಡ್ ಮಾಡ್ಬೋದು. ಬಟ್ ಎಲ್ಲ ಹಾಗೆ ಇದೆ. ಬಟ್ ಕಲರ್ ಹೋಗ್ತಾ ಇದೆ. ಅದು ಹೋಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ತೊಗೊಳೋದಕ್ಕೆ ಅಂತ ಅಂದ್ಕೊತೀನಿ. ಬಟ್ ಏನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮಗೂ ಕೂಡ ಒಂದು ಬೆನಿಫಿಟ್ ಆಗಬೇಕು, ಅವ್ರಿಗೂ ಕೂಡ ಒಂದು ತೊಗೊಳೋರ್ಗೂ ಕೂಡ ಒಂದು ಬೆನಿಫಿಟ್ ಆಗಬೇಕು. ಆ ಥರ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ನೋಡಿದ್ರಲ್ಲ, ಈ ಥರ ಸ್ಯಾರಿ ಬಿಸ್ನೆಸ್ನ ಮಾಡೋರಿಗೆಲ್ಲ ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ಪ್ಲೀಸ್ ಕಲರ್ ಹೋಗುವಂಥದ್ದನ್ನು ಯಾರೂ ಮಾಡಬೇಡಿ. ಸ್ಯಾರಿ ತೊಗೊಂಡು ನಾನಂತೂ ಮೋಸ ಹೋಗಿದ್ದೀನಿ. ಬಣ್ಣ ಅಂತೂ ತುಂಬ ಅಂದರೆ ತುಂಬಾ ಹೋಗಿದೆ. ಫಸ್ಟ್ ತೊಗೊಂಡಾಗಿರೋ ಕಲರು ಆ್ಯಕ್ಚುಲಿ ಇವಾಗಿಲ್ಲ, ಲೈಟ್ ಆಗಿಬಿಟ್ಟಿದೆ. ಫುಲ್ಲು ಲೈಟ್ ಆಗಿದೆ. ಈಗ ನೋಡ್ತಿರ್ಬೋದು ಹಳೆಯ ಸ್ಯಾರಿ ಅನ್ನೋಂಗೆ ಕಾಣ್ತಾ ಇದೆ. ಸೊ ನನ್ನ ಕತೆ ಇದು ಗೈಸ್, ಸ್ಯಾರಿ ಕತೆ. ಇನ್ನು ಮುಂದೆ ಯಾರ್ಯಾರು ಸ್ಯಾರಿ ತೊಗೊಳ್ತೀರಾ ಸ್ವಲ್ಪ ನೋಡಿಕೊಂಡು ಸ್ಯಾರಿ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಥರನೇ ನಿಮಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ಬೆಂಗಳೂರಿಗೂ ಕೂಡ ಹೊರಡ್ತಾ ಇದ್ದೀನಿ ಆಗಲೇ ಅಂತ ಹೇಳಿದೆ. ಯಾಕೆ ಹೊರಡ್ತಾ ಇದ್ದೀನಿ ಅಂತಂದರೆ ನಿತಿನ್ ಆ್ಯಕ್ಚುಲಿ ಗಣೇಶ ಕೂರಿಸ್ತಾ ಇದ್ದಾನೆ. ಸೊ ಹೋಗೋ ಸಿಚುವೇಶನಲ್ಲಿ ಇರಲಿಲ್ಲ ನಾವು. ಬಟ್ ಏನು ಮಾಡೋದು, ಬರಲೇಬೇಕು ಅಂತ ತುಂಬ ಹಠ ಹಿಡಿದಿದ್ದಾನೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಇವತ್ತು ಹೋಗಿ ನಾಳೆ ರಿಟರ್ನ್ ಆಗಿಬಿಡ್ಬೇಕು. ಸೊ ಇವತ್ತು ಅಂದರೆ ಈಗಲೇ ಹೊರಡಲ್ಲ. ಇನ್ನು ಸಂಜೆ ಒಂದು 5 ಗಂಟೆ ಹಂಗೆ. ಇನ್ನು ಮನೆ ಕೆಲಸ ಪ್ಲಾಸ್ಟಿಂಗ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿಗೂ ಕೂಡ ಕ್ಯೂರಿಂಗ್ ಮಾಡಿ ಮತ್ತು ಸಂಜೆ ಒಂದು 6 o'clock ಮತ್ತೆ ಒಂದ್ಸಲಿ ಮಾಡಿ 6 o'clock ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಮತ್ತೆ ಹೋಗಿ ಗಣೇಶ ಹೆಂಗೆ ಬಿಡ್ತಾನೆ, ಏನಾಯಿತು, ನಾವೆಲ್ಲ ಹೆಂಗೆ ಮಾಡಿದ್ವಿ, ಹೆಂಗೆ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗಾಯ್ಸ್. ಇದೇ ರೀತಿ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ಕೊತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮಗೂ ಕೂಡ ಒಂದು ಎನ್ಕರೇಜ್ ಕೊಟ್ಟರೆ ವಿಡಿಯೋಸ್ ಮಾಡೋಕ್ಕೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಥ್ಯಾಂಕ್ ಯು.